ಅಪ್ಡೇಟ್ ಬರ್ತಾ ಇದೆ ಮೀಟಿಂಗ್ ನಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದು. ಪ್ರಧಾನಿ ಮೋದಿ ಮನೆಯಲ್ಲಿ ಮಹತ್ವದ ಸಭೆ, ಅದಕ್ಕೆ ಈಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಕೂಡ ಹಾಜರಾಗಿದ್ದಾರೆ. ಬಹಳ ಪ್ರಮುಖವಾದಂತಹ ಸಭೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತೀವಲ್ಲ ಇಂಗ್ಲಿಷಲ್ಲಿ, ಹಂಗೆ ಯಾವುದೇ ವಿಚಾರವನ್ನು ಕೂಡ ಅಡ್ರೆಸ್ ಮಾಡದೆ ಬಿಡೋದಿಲ್ಲ ಮೋದಿ. ನಾಯಕತ್ವ, ಅತ್ಯಂತ ಸಬಲ ನಾಯಕತ್ವ ಮತ್ತು ಅವ್ರ ಜೊತೆ ಇರುವಂತಹ ಜನಗಳು ಎಂತೆಂಥವ್ರು, ಪ್ರತಿಯೊಬ್ಬರು ಕೂಡ ಅತ್ಯಂತ ಜವಾಬ್ದಾರಿಯುತ ಜನಗಳು. ಸೊ ಈ ಅವಕಾಶವನ್ನ ಯಾರು ಕೂಡ ಕೈ ಚೆಲ್ಲೋ ಅಂಥವ್ರಲ್ಲ, ಬೇಜವಾಬ್ದಾರಿ ಜನಗಳಲ್ಲ ಯಾರು ಕೂಡ. ಸೊ ಹಾಗಾಗಿ CDS ಬಂದಿದ್ದಾರೆ, ಹಾಗೆಯೇ ಅಜಿತ್ ಧೋವಲ್ ಬಂದಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಜನಾಥ್ ಸಿಂಗ್ ಕೂಡ ಆಗಮಿಸಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ 3 ಸೇನೆಗಳ ಮುಖ್ಯಸ್ಥರು ಕೂಡ ಆಗಮಿಸಿದ್ರೆ ಏನು ಆಶ್ಚರ್ಯ ಇಲ್ಲ. ಇವತ್ತು ರೈಟ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಇದ್ದಾರೆ, ಹಾಗೆಯೇ ರಂಜಿತ್ ಕೂಡ ಇದ್ದಾರೆ. ಅಲ್ಲಿ ಗೋ ಟು ಅಭಿಷೇಕ್ ಫಸ್ಟ್. ಅಭಿಷೇಕ್, DGMO ಇದೆ, ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ PM ಮನೆಯಲ್ಲಿ. ಪ್ರಶ್ನೆ ಇರ್ತಕ್ಕಂಥದ್ದು DGMOದಲ್ಲಿ ಏನಾಗ್ಬೋದು, ಭಾರತದ ನಿಲುವೇನಿರುತ್ತೆ, ಪಾಕಿಸ್ತಾನ ಯಾವ ಒಂದು ನಿಲುವನ್ನು, ಅಂದರೆ ಈಗೆಲ್ಲ ಬಾಲ ಮುದ್ರಿದೆ ಪಾಕಿಸ್ತಾನದ್ದು ಏನಿಲ್ಲ, ಆದರೂ ಕೂಡ ಪಾಕಿಸ್ತಾನದ ಮುಂದಿನ ನಡೆ ಏನಿರಬಹುದು, ಜೊತೆಗೆ ರಾಜತಾಂತ್ರಿಕ ವಿಚಾರಗಳಿದ್ದಾವಲ್ಲ ಅವೆಲ್ಲ ಏನಾಗ್ತವೆ, ಏನು ನಿಮಗೆ ದೆಹಲಿಯಿಂದ ಒಂದಷ್ಟು ಇನ್ಪುಟ್ಸ್ ಇರುತ್ತೆ. ಸೊ ಏನು ಮಾಹಿತಿ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ DGMO ಸಭೆ ಮೊದಲು ಸೇರಿರುವಂತ ಈ ಒಂದು ಸಭೆ ಪ್ರಧಾನಿಗಳ ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಏನ್ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು, 3 ಸೇನಾ ಪಡೆಗಳ ಮುಖ್ಯಸ್ಥರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಇಲ್ಲಿಯವರೆಗೂ ನಡೆದಿರುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಭಾರತದಿಂದ ಪಾಕಿಸ್ತಾನಕ್ಕೆ ನಡೆಸಿರುವಂತಹ ಪ್ರತಿದಾಳಿಯ ಕುರಿತು ಮಾಹಿತಿಯನ್ನು ನೀಡಲಾಗುತ್ತೆ. ಅದಾದ ನಂತರ ಒಂದು ವೇಳೆ ಪಾಕಿಸ್ತಾನದಿಂದ ಸೀಸ್ಫೈರ್ ಉಲ್ಲಂಘನೆ ಮತ್ತೆ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತ್ಯುತ್ತರ ಯಾವ ರೀತಿ ಇದೆ, ನಾವು ಕೊಂಡಿರುವಂತಹ ಸಿದ್ಧತೆಗಳೇ ಅನ್ನುವಂತ ಮೊದಲನೇದಾಗಿ ಪ್ರಧಾನಿಗಳ ಗಮನಕ್ಕೆ ತರಲಾಗುತ್ತೆ. ಇದಾದ ನಂತರ DGMO ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ರವರ ವಿಚಾರದಲ್ಲಿ ಭಾರತದ ಏನ್ ಇರಬೇಕು, ನಾವು ಏನ್ ಮಾತಾಡಬೇಕು, ಒಂದು ವೇಳೆ ಅವ್ರ ಕಡೆಯಿಂದ ಮತ್ತೊಮ್ಮೆ ಉಲ್ಲಂಘನೆ ಆದ್ರೆ ನಾವು ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಕೂಡ ಅವರಿಗೆ ತಿಳಿಸಬೇಕಾಗುತ್ತೆ. ಒಂದಿಷ್ಟು ಡಿಪ್ಲೊಮ್ಯಾಟಿಕ್ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನೋದು ಮಾಹಿತಿ ಸದ್ಯದ ಮಟ್ಟಿಗೆ ಇರುವಂತದ್ದು. ಆದ್ರೆ ಕೇವಲ ಶ್ರೀನಗರ ಅಲ್ಲ, ಜಮ್ಮು ಇರ್ಬೋದು, ಕಾಶ್ಮೀರ್ ಇರ್ಬೋದು, ರಜೌರಿ ಇರ್ಬೋದು, ಪೂಂಚ್ ಇರ್ಬೋದು, ಪಂಜಾಬ್ ಇರ್ಬೋದು, ಅಮೃತ್ಸರ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಇಂತಹ ಅನೇಕ ಬಾರ್ಡರ್ ಏರಿಯಾಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಏನು, ಎಷ್ಟರ ಮಟ್ಟಿಗೆ ಸೇನೆಯನ್ನ ಅಲ್ಲಿ ಈಗಾಗಲೇ ನಾವು ನಿಯೋಜನೆಗೊಳಿಸಲಾಗಿದೆ, ಅವರಿಗೆ ಕೊಟ್ಟಿರುವಂತಹ ಕೆಲಸಗಳೇನು, ಅವರ ಕೆಲಸವನ್ನ ಯಾವ ರೀತಿ ನಿಭಾಯಿಸಬೇಕಾಗುತ್ತೆ, ಯಾರೆಲ್ಲ ಕಮಾಂಡರ್ಗಳಿದ್ದಾರೆ ಅವರಿಗೆ ನೀಡಿರುವಂತಹ ಫ್ರೀ ಹ್ಯಾಂಡ್, ಈ ಇಷ್ಟು ಮಾಹಿತಿಯನ್ನ ಇವತ್ತು ಪ್ರಧಾನಿಗಳಿಗೆ ತಿಳಿಸಿ ಅದಾದ ನಂತರ DGMO ಸಭೆಯಲ್ಲಿ ಅಥವಾ ಮೀಟಿಂಗ್ ನಲ್ಲಿ ಏನು ಮಾತಾಡಬೇಕು ಅಂತ ತಿಳಿಸಲಾಗುತ್ತೆ. ಒಂದು ವೇಳೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಪ್ಪಂದ ಆಯ್ತು ಅನ್ನೋದೇ ಆಯ್ತು ಅಂದ್ರೆ ಯಾವ ವಿಚಾರದಲ್ಲಿ ಪಾಕಿಸ್ತಾನ ಮೂಗು ತೂರಿಸಬಾರ್ದು, ಯಾವ ವಿಚಾರದಲ್ಲಿ ಭಾರತ ನಾವು ಮುಂದೆ ನುಗ್ಗೋದಿಲ್ಲ ಅನ್ನೋದು ಮಾತುಕತೆ ಆಗುವಂಥದ್ದು. ಇದಾದ ನಂತರ ಒಂದೇ ಒಂದು ದಿನ ಸೀಸ್ಫೈರ್ ಉಲ್ಲಂಘನೆ ಏನಾದರೂ ಆಯ್ತು ಅನ್ನೋದು ಕಂಡು ಬಂತು ಅಂದಾಗ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಮಾಹಿತಿಯನ್ನ, ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಈ ಕಾರಣದಿಂದ ಕಮಾಂಡರ್ಗಳಿಗೆ ಫುಲ್ ಹ್ಯಾಂಡ್ ಫ್ರೀಡಮ್ ಅನ್ನ ಈಗ ಸೇನೆ ನೀಡಿರುವಂತದ್ದು. ಇವಿಷ್ಟು ಒಂದು ಕಡೆ ಆದ್ರೆ ಈ ಸದ್ಯದ ಮಟ್ಟಿಗೆ ಕಾಶ್ಮೀರ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು ಖಂಡಿತವಾಗಿಯೂ ನಿಜ. ಯಾಕೆಂದ್ರೆ ನಾವು ಈ ಸದ್ಯ ಶ್ರೀನಗರದ ಏರ್ಪೋರ್ಟ್ ಬಳಿ ಇದ್ದೇವೆ, ಇಲ್ಲಿ ವರದಿ ಮಾಡೋದಕ್ಕೆ ಅನುಮತಿಯನ್ನ ಸೇನೆಯವರು ನೀಡ್ತಿಲ್ಲ. ಆದ್ರೂ ನಾವು ಅವ್ರನ್ನ ಮನವಿ ಮಾಡಿ ಇಲ್ಲಿ ವರದಿ ಮಾಡ್ತಿದ್ದೇವೆ. ಕಾರಣ ಏನಂತ ನೋಡಿದಾಗ ದೇಶ ಮೊದಲು ಅಂತ ನಂಬಿರುವಂತ ರಿಪಬ್ಲಿಕ್ ಕನ್ನಡ ಈಗ ಅವರ ಕೆಲಸಕ್ಕೂ ಕೂಡ ಅಡ್ಡ ಬರುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅವ್ರು ಹೇಳ್ತಿರುವಂತದ್ದು ಸೂಕ್ಷ್ಮ ಪ್ರದೇಶ ಇಷ್ಟು ದಿನಗಳಿಂದ ಹೇಗಿತ್ತು, ಈಗ ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹೋಗಿದೆ. ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ತಿರುವು ಬೇಕಾದ್ರೂ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಯಾರು ಕೂಡ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ವರದಿ ಮಾಡಬಾರ್ದು ಅಂತ ಮನವಿ ಮಾಡ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ ಸಿವಿಲಿಯನ್ ಏರಿಯಾಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿರುವಂತದ್ದು, ಶಾಲಾ ಕಾಲೇಜುಗಳ ರಜೆ ಮುಂದುವರಿಸಲಾಗಿರುವಂತದ್ದು, ಸರ್ಕಾರಿ ಕಚೇರಿಗಳಲ್ಲಿ ಅದರಲ್ಲೂ ಕೂಡ ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ಬರುವಂತಹ ಕೆಲಸಗಳು ಮಾತ್ರ ಈಗ ಆರಂಭ ಆಗಿರುವಂತದ್ದು. ಅದನ್ನು ಹೊರತುಪಡಿಸಿ ಬಹುತೇಕ ಜನರು ಮನೆಯಿಂದಲೇ ಕೆಲಸ ಮಾಡಬೇಕು. ಒಂದು ವೇಳೆ ಸೈರನ್ ಬಂತು ಅಂದ್ರೆ ಮನೆ ಒಳಗಡೆ ಕೂತ್ಕೊಳ್ಬೇಕಾಗತ್ತೆ, ದೀಪವನ್ನ ಆಫ್ ಮಾಡಬೇಕಾಗತ್ತೆ, ಸ್ಕ್ರೀನ್ಗಳನ್ನು ಮುಚ್ಚಬೇಕಾಗತ್ತೆ. ಇಂತಹ ಮಾಹಿತಿಯನ್ನ ಈಗಾಗಲೇ ಕಳೆದ ಅನೇಕ ದಿನಗಳಿಂದ ಯಾವ ರೀತಿ ತಿಳಿಸ್ಕೊಂಡ್ ಬಂದಿದ್ರು ಇವತ್ತಿಗೂ ಕೂಡ ಮುಂದುವರಿಸಿರುವಂತದ್ದು. ಭದ್ರತಾ ಕಾರಣದಿಂದ ನಾವು ಇಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯನ್ನ ತೋರಿಸೋದಕ್ಕೆ ಆಗದಿಲ್ಲ ಆದ್ರೂ ಕೂಡ ಈ ಸದ್ಯದ ಮಟ್ಟಿಗೂ ಸೀಸ್ಫೈರ್ ಉಲ್ಲಂಘನೆ ಆಗಿಲ್ಲ ಅಂದ್ರೂ ಕೂಡ, ನಿನ್ನೆ ರಾತ್ರಿ ಡ್ರೋನ್ ದಾಳಿ ಆಗಿಲ್ಲ ಅಂದ್ರೂ ಕೂಡ ಭದ್ರತೆ ಈ ಹಿಂದೆ ಯಾವ ರೀತಿ ಮುಂದುವರೆದಿತ್ತು ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್.
ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಅಭಿಷೇಕ್, ಹಾಗೇನೆ ರಂಜಿತ್ ಇದ್ದಾರೆ ನಮ್ಮ ಜೊತೆ. ರಂಜಿತ್, ಇಡೀ ದೇಶದ ಮನಸ್ಸು ಏನು, ದೇಶದ ನಾಡಿ ಮಿಡಿತ ಏನು ಅನ್ನೋದು ನಮ್ಮ ಮುಖ್ಯಸ್ಥರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅಂಥ ಒಂದು ಸಬಲ ನಾಯಕತ್ವ ಇದೆ. ಸೊ ಮುಂದೆ ಇಡಬೇಕಾದ ಸ್ಟ್ರಾಟಜಿಕ್ ಆದಂಥ ಹೆಜ್ಜೆ ಏನು ಅನ್ನೋದು ನಿಜ. ಅಮೆರಿಕ ಈ ಹಿಂದಿನಿಂದಲೂ ಕೂಡ ಪಾಕ್ನ ಚೂಟೋದು ಮತ್ತು ತೊಟ್ಟಿಲು ತಗೋದು ಎರಡೂ ಕೆಲಸ ಮಾಡಿಕೊಂಡೇ ಬಂದಿದೆ. ಮತ್ತು ಕಾಶ್ಮೀರದ ವಿಷಯದಲ್ಲಿ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಆವಾಗೆಲ್ಲ ಮೂಗು ತುರ್ಸೋಕ್ಕೆ ಪ್ರಯತ್ನ ಮಾಡಿಕೊಂಡೇ ಬಂದಿದೆ. ಆದರೆ ನಾವು ಅದನ್ನು ನಮ್ಮ ಪರವಾಗಿ ಮಾಡಿಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗ ಕೆಲವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲೇಬೇಕಾಗತ್ತೆ. ಯಾವೆಲ್ಲ ಹೆಜ್ಜೆಗಳನ್ನು ಇಡ್ಬೋದು ಭಾರತ? ಜನರ ನಾಡಿ ಮಿಡಿತ ಏನಿದೆ ರಂಜಿತ್? ನೋಡಿ ಶ್ರೀಲಕ್ಷ್ಮಿ, POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಚಾರ ಬಂದಾಗ ಭಾರತದ ನಿಲುವು ಬಹಳ ಕ್ಲಿಯರ್ ಆಗಿದೆ. ಅದ್ರ ಜೊತೆಗೆ ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ POKಯನ್ನು ವಶಪಡಿಸಿಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನ ಖಂಡಿತವಾಗ್ಲೂ ಕೂಡ ಮಾಡೇ ಮಾಡುತ್ತೆ. ಅಮೆರಿಕ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ನಾವು ಈ ವಿವಾದವನ್ನು ನಾವು ಸರಿ ಮಾಡಿಕೊಡಿಸ್ತೀವಿ ಅಥವಾ ಇದನ್ನು ನಾವು ಬಗೆಹರಿಸ್ತೀವಿ ಅಂತೇಳಿ ಹೇಳಿದರೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ಕೂಡ ಸುತಾರಾಮ್ ಅದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಪಾಕಿಸ್ತಾನ, ಅಮೆರಿಕ ಏನಾದರೂ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಇದನ್ನು ನಾವು ಬಗೆಹರಿಸ್ತೀವಿ ಅನ್ನೋದಾದರೆ ಅದು ಮುಕ್ತಕಂಠದಿಂದ ಸ್ವಾಗತಿಸ್ತೀನಿ ಅಂತ ಹೇಳಿದೆ. ಆದರೆ ಭಾರತ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಒಪ್ಪುವಂಥ ನಿಲುವು ಕೂಡ ಭಾರತದಿಲ್ಲ. ದೇಶದ ಜನ, ನೀವು ಹೇಳ್ದಂಗೆ ದೇಶದ ಜನ ಇವತ್ತು POK ನಮ್ಮದಾಗಬೇಕು, ಪಾಕಿಸ್ತಾನದ ವಿರುದ್ಧ ನಾವು ಒಂದು ಹೆಜ್ಜೆ ಮುಂದಿಟ್ಟಾಗಿದೆ, ನಾವೀಗ ಸಂಪೂರ್ಣವಾಗಿ ಅದನ್ನು ಹಿಂದಕ್ಕಿಡದೆ ಮುಂದೆ ಪಾಕಿಸ್ತಾನ ಇಟ್ಟಂಥ ಒಂದು ಹೆಜ್ಜೆಗೆ ನಾವು 10 ಹೆಜ್ಜೆ ಮುಂದಕ್ಕಿಟ್ಟು POKಯನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ವಶಪಡಿಸಿಕೊಳ್ಬೇಕು ಅನ್ನೋದು ಭಾರತೀಯರ ನಿಲುವು ಕೂಡ ಆಗಿದೆ. ಬಹುಶಃ ಭಾರತದ ಒಂದು ಷರತ್ತಿನಲ್ಲಿ ಇದು ಕೂಡ ಇರುತ್ತೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಮಗೆ ಬಿಟ್ಟುಕೊಡಬೇಕು. ಅದರ ಮುಂದುವರೆದು ಪಾಕಿಸ್ತಾನದಲ್ಲಿ ಇರುವಂಥ ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಿದಂತಹ ಭಯೋತ್ಪಾದಕರನ್ನು ಮತ್ತೆ ನಮ್ಮ ಭಾರತಕ್ಕೆ ನೀವು ಅವ್ರನ್ನ ಒಪ್ಪಿಸಬೇಕು ಅನ್ನೋ ವಿಚಾರ ಇದ್ದಿರುತ್ತೆ. ಮುಂದುವರಿದು ಗಮನಿಸ್ತಾ ಹೋದರೆ ನಾನು ಆಗಲೇ ಹೇಳ್ದಂಗೆ ಗಡಿಯಲ್ಲಿ ನಡೀತಾ ಇದ್ದಂತಹ ಈ ಒಂದು ಅಪ್ರಚೋದಿತ ಗುಂಡಿನ ದಾಳಿ ಏನಿದೆಯಲ್ಲ, ಸೀಸ್ ಫೈರ್ ಉಲ್ಲಂಘನೆ, ಇದನ್ನು ನೀವು ಒಪ್ಕೊಂಡಾದ ನಂತರವೂ ಕೂಡ ಯಾಕೆ ಮಾಡಿದ್ರಿ ಅನ್ನುವ ಪ್ರಾಥಮಿಕವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸೋದರ ಜೊತೆಗೆ ಸೇನೆಗೆ ಸಂಬಂಧಪಟ್ಟ ಹಾಗೆ, ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. 12 ಗಂಟೆಗೆ ಮೀಟಿಂಗ್ ಆರಂಭ ಆಗುತ್ತೆ. DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್, ಎರಡೂ ಕಡೆಯಿಂದ ಮೀಟಿಂಗನ್ನು ಮಾಡ್ತಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಈಗಾಗಲೇ ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವೆಲ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಹಾಗೆ ರಕ್ಷಣಾ ಮಂತ್ರಿಗಳು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಧಿಕಾರಿಗಳಿಗೆ ಫೀಡ್ ಮಾಡಿದ್ದಾರೆ. ನೋಡಿ, ನಮ್ಮ ನಿಲುವು ಇದು ಅನ್ನೋದನ್ನ ಫೀಡ್ ಮಾಡಿದ್ದಾರೆ. ಇದನ್ನ ಅವರು DGMOಗಳ ಮುಂದೆ ಇಟ್ಟು, ಅಂದರೆ ಪಾಕಿಸ್ತಾನದ DGMOಗಳ ಮುಂದಿಟ್ಟು ನೋಡಿ ನಮ್ದು ಇದು ಕ್ಲಾರಿಟಿ ಇದು ಅನ್ನೋದನ್ನ ತಿಳಿಸ್ತಾರೆ. ಮುಂದುವರಿದು ದೇಶ ಇವತ್ತೇನು ಯುದ್ಧೋನ್ಮಾದದಲ್ಲಿದೆ, ಭಾರತೀಯ ಸೈನಿಕರು ಇವತ್ತು ಪಾಕಿಸ್ತಾನವನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿರ್ನಾಮ ಮಾಡಿ ನಾವು POKಯನ್ನು ಮತ್ತೆ ನಾವು ಗಳಿಸ್ತೀವಿ ಅನ್ನುವ ಒಂದು ಯುದ್ಧೋನ್ಮಾದದ ಸ್ಥಿತಿಯಲ್ಲಿದೆ. ಇದೆಲ್ಲದಕ್ಕೂ ಕೂಡ ಇವತ್ತಿನ ಮೀಟಿಂಗ್ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಮುಂದೆ ಏನು ಸೇನಾ ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶ ದೇಶಕ್ಕೆ ರವಾನೆ ಆಗುವಂಥ ಸಾಧ್ಯತೆ ಇದೆ. 12 ಗಂಟೆಗೆ ಮೀಟಿಂಗ್ ಆಗುತ್ತೆ, 2:15 ಈ ಕುರಿತಾಗಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡ್ತಾರೆ. ಆ ಮೂಲಕ ದೇಶದ ಜನರಿಗೆ ಮೀಟಿಂಗ್ನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿನ್ನೆ ಎಲ್ಲವೂ ಕೂಡ ಯಾವುದೇ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ. ಉರಿ ಸೇರಿದಂತೆ, ಭಾಂಡಿ ಸೇರಿದಂತೆ, ರಜೌರಿ, ಪೂಂಚ್ ಇಲ್ಲೆಲ್ಲ ಕೂಡ ಜನ ನಿಶ್ಚಿಂತೆಯಿಂದ ಎಲ್ಲರೂ ಕೂಡ ಮಲಗಿದ್ರು. ರಾತ್ರಿ ಅವರಿಗೆ ಯಾವುದೇ ತೊಂದರೆಗಳಾಗಿಲ್ಲ. ಈಗ ಬಹುತೇಕ ದಾಳಿಗೊಳಗಾದಂತಹ ಗ್ರಾಮಗಳಿಗೆ, ಗಡಿ ಗ್ರಾಮಗಳಿಗೆ ವಾಪಸ್ ಜನ ಬರ್ತಾ ಇದ್ದಾರೆ. ಮನೆಗಳೆಲ್ಲವೂ ಕೂಡ ಡೆಮಾಲಿಷ್ ಆಗಿದ್ದಾವೆ. ಮನೆಗಳೆಲ್ಲವೂ ಕೂಡ ಈ ಒಂದು ಫ್ರೀ ಫೈರ್ ಉಲ್ಲಂಘನೆ ಆದ್ರಿಂದಾಗಿ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ. ಅದೆಲ್ಲವನ್ನು ಕೂಡ ಮತ್ತೆ ಅವಲೋಕಿಸ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯ ಜಿಲ್ಲಾಡಳಿತವು ಕೂಡ ಅವರಿಗೆ ನಿರಾಶ್ರಿತ ಕೇಂದ್ರಗಳಲ್ಲಿ ಇದ್ದವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಒಟ್ಟಾರೆ ಈ ಹೊತ್ತಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಮೀಟಿಂಗ್ ಆದ ನಂತರ ಭಾರತದ ಕಡೆಯಿಂದ ಸೇನಾ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಪಾಕಿಸ್ತಾನ ಹಲವು ಬಾರಿ ಈ ರೀತಿಯ ಒಂದು ಶಾಂತಿಯುತ ಮಾತುಕತೆಗೆ ಬಂದು ಆನಂತರ ಮತ್ತೆ ಬೆನ್ನಿಗೆ ಚೂರಿ ಹಾಕಿದಂಥ ಉದಾಹರಣೆಗಳೆಲ್ಲವೂ ಕೂಡ ಇದೆ. ಏನೇ ಆದರೂ ಕೂಡ ಅದಕ್ಕೆ ಭಾರತ ಎಲ್ಲ ಸನ್ನದ್ಧ ಸ್ಥಿತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿಯೋದಕ್ಕೆ ಭಾರತ ರೆಡಿಯಾಗಿದೆ. ಬಗ್ಗು ಬಡಿಯೋದಂತೂ ಖಚಿತ. ಇದೊಂದು ಹೋರಾಟ ಪಾಕಿಸ್ತಾನ ಮತ್ತೆ ಭಯೋತ್ಪಾದನೆ ವಿರುದ್ಧ ಒಂದು ನಿರ್ಣಾಯಕ ಹೋರಾಟ ಆಗಿರುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ.
ವೈರಿಗಳಿಗೆ ಭಾರತೀಯ ನೌಕಾಪಡೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಮೇಲೆರಿಗೆ ಬಂದ್ರೆ ಹೊಡೆದು ಓಡಿಸ್ತೀವಿ ಅನ್ನೋ ಸಂದೇಶವನ್ನ ಅತ್ಯಂತ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಕರಾಚಿ ಬಂದರಿನ ಮೇಲೆ ಇಂಡಿಯನ್ ನೇವಿ ದಾಳಿಗೆ ಸಜ್ಜಾಗಿ ನಿಂತಿದೆ. ಅರಬ್ಬಿ ಸಮುದ್ರದಲ್ಲಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ನೌಕಾಪಡೆ ಇದೆ. ಸಮರ ಸನ್ನದ್ಧ ಸ್ಥಿತಿಯ ಆ ವಿಡಿಯೋ ಈಗ ಅಂತಲ್ಲ, ನಮ್ಮ ನೌಕಾಪಡೆ ಯಾವಾಗಲೂ ಸಮರ ಸನ್ನದ್ಧವಾಗಿರುತ್ತೆ. ಪಡೆಗಳು ಇರೋದೇ ಹಾಗೆ. ಅದರಲ್ಲೂ ಭಾರತದ ನೌಕಾಪಡೆ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ನೌಕಾಪಡೆಯ 3 ಅದ್ಭುತ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಏನು ಪರ್ಫೆಕ್ಷನ್, ಏನು ಪ್ರಿಸಿಷನ್, ಎಂಥ ಒಂದು ಸುಸಜ್ಜಿತವಾದಂಥ ನೌಕಾಪಡೆಯ ದೃಶ್ಯಗಳು ನೋಡಿ. ನೌಕಾಪಡೆನೇ ಬಿಡುಗಡೆ ಮಾಡಿರುವಂಥ 3 ದೃಶ್ಯಗಳಿದು.